ನರೇಗಾ ಕಾರ್ಮಿಕರಿಗೆ ಗುಡ್ ನ್ಯೂಸ್. ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಹೊಸ ರೂಲ್ಸ್ ಜಾರಿ. ನಿಮ್ಮದ್ರನು ಕೂಡ ಜಾಬ್ ಕಾರ್ಡ್ ಇತ್ತು ಅಂತ ಅಂದ್ರೆ ಈ ವಿಡಿಯೋ ನಿಮ್ಗೋಸ್ಕರನೇ. ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ನಮ್ಮ ರೈತರಿಗೆ ಸಪೋರ್ಟ್ ಮಾಡೋದಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಹಾಗೆ ನಿಮ್ದು ಯಾವ ಗ್ರಾಮ ಪಂಚಾಯಿತಿ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಇಡೀ ದೇಶದಾದ್ಯಂತ ಇರುವ ದೇಶದ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನರೇಗಾ ಯೋಜನೆಯಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ನರೇಗಾ ಯೋಜನೆ ಬದಲಿಗೆ ಇನ್ಮುಂದೆ ಬರುತ್ತಿದೆ ವಿಬಿ ಗ್ರಾಮ್ಜಿ ಯೋಜನೆಯನ್ನ ಜಾರಿಗೆ ತರುತ್ತಿದೆ. ಈ ಯೋಜನೆಯ ಅಡಿಯಲ್ಲಿ ಇಡೀ ದೇಶದ ಎಲ್ಲ ಗ್ರಾಮೀಣ ಕಾರ್ಮಿಕರಿಗೆ ಭರ್ಜರಿ ಗುಡ್ ನ್ಯೂಸ್ ನೀಡಲಾಗುತ್ತಿದ್ದು, ಈ ಹೊಸ ಯೋಜನೆಯಲ್ಲಿ ಕೂಲಿ ಕೆಲಸ ಮಾಡುವ ಕಾರ್ಮಿಕರಿಗೆ ಯಾವೆಲ್ಲ ಪ್ರಯೋಜನಗಳು ಮತ್ತು ಲಾಭಗಳಿವೆ ಹಾಗೂ ನರೇಗಾ ಯೋಜನೆಗೂ ಮತ್ತು ಹೊಸ ಯೋಜನೆಗೂ ಇರುವ ವ್ಯತ್ಯಾಸವೇನು, ಇದರಿಂದ ಕೂಲಿ ಕಾರ್ಮಿಕರ ವೇತನದಲ್ಲಿ ವ್ಯತ್ಯಾಸ ಮತ್ತು ಕೂಲಿಯಲ್ಲಿ ವ್ಯತ್ಯಾಸ ಹಾಗೂ ಕೆಲಸದಲ್ಲಿಯೂ ಕೂಡ ವ್ಯತ್ಯಾಸವಾಗಲಿಲ್ಲ. ಎಲ್ಲ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ತಪ್ಪದೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ. ಹಾಗೂ ನೀವು ಕೂಡ ಗ್ರಾಮೀಣ ಭಾಗದ ಹಳ್ಳಿಯವರಾಗಿದ್ರೆ ಅಥವಾ ನೀವು ಕೂಡ ಹಳ್ಳಿಯಿಂದ ಬಂದವರಾಗಿದ್ರೆ ತಪ್ಪದೆ ವಿಡಿಯೋವನ್ನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಮೊದಲಿಗಿರುವ ನರೇಗಾ ಯೋಜನೆಗೂ ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಬದಲಾಗಿ ವಿಬಿ ಗ್ರಾಮ್ಜಿ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತರುತ್ತಿದ್ದು, ಇದು ಜಾರಿ ಬಂದಾಗಿನಿಂದ ಏನೆಲ್ಲ ವ್ಯತ್ಯಾಸ ಆಗಲಿದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೆ ಕೊನೆವರೆಗೂ ನೋಡಿ. ಕೇಂದ್ರ ಸರ್ಕಾರವು ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ ಕಾಯ್ದೆ 2025 ಜಾರಿಗೆ ತರುವ ಕುರಿತು ಅಧಿಸೂಚನೆ ಹೊರಡಿಸಿದೆ. ಬೆನ್ನಲ್ಲೇ ಶನಿವಾರ ಈ ಕಾಯ್ದೆಯ ಅಡಿಯಲ್ಲಿ ಸಾರ್ವಜನಿಕರ ಸಲಹೆ ಸೂಚನೆಗಳಿಗಾಗಿ ಕರಡು ನಿಯಮಗಳನ್ನು ಬಿಡುಗಡೆ ಮಾಡಿದೆ. ಕಾಯ್ದೆಯ ಸೆಕ್ಷನ್ 33 ಮತ್ತು ಇತರ ಸಂಬಂಧಿತ ನಿಬಂಧನೆಗಳ ಅಡಿಯಲ್ಲಿ ರೂಪಿಸಲಾದ ಈ ಕರಡು ನಿಯಮಗಳನ್ನು ಅಂತಿಮಗೊಳಿಸುವ ಮುನ್ನ ಎಲ್ಲ ಪಾಲುದಾರರೊಂದಿಗೆ ವ್ಯಾಪಕ ಸಮಾಲೋಚನೆ ನಡೆಸಲು ಅನುಕೂಲವಾಗುವಂತೆ ಸಾರ್ವಜನಿಕ ಡೊಮೈನ್ನಲ್ಲಿ ಲಭ್ಯವಾಗುವಂತೆ ಮಾಡಲಾಗಿದೆ. ಪ್ರಸ್ತಾವಿ ನಿಯಮಾವಳಿಗಳು ರಾಷ್ಟ್ರ ಮಟ್ಟದ ಸ್ಟೇರಿಂಗ್ ಕಮಿಟಿ, ಕೇಂದ್ರ ಗ್ರಾಮೀಣ ರೋಜ್ಗಾರ್ ಗ್ಯಾರಂಟಿ ಕೌನ್ಸಿಲ್, ಆಡಳಿತಾತ್ಮಕ ವೆಚ್ಚಗಳು, ಕುಂದುಕೊರತೆ ನಿವಾರಣಾ ಸಂಸ್ಥೆಗಳು, ವೇತನ ಮತ್ತು ನಿರುದ್ಯೋಗ ಭತ್ಯ ಪಾವತಿ ಹಾಗೂ ಶಾಸಕಾಂಗ ರಹಿತ ಕೇಂದ್ರಾಡಳಿತ ಪ್ರದೇಶಗಳು ಭರಿಸುವ ವೆಚ್ಚಗಳು ಸೇರಿದಂತೆ ನಿಗದಿತ ಹಂಚಿಕೆಗಿಂತ ಹೆಚ್ಚಿನ ವೆಚ್ಚಗಳಿಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಒಳಗೊಂಡಿವೆ. ದೇಶಾದ್ಯಂತ ಈ ಕಾಯ್ದೆಯನ್ನ ಜಾರಿಗೊಳಿಸಲು ಅಗತ್ಯವಿರುವ ಸಾಂಸ್ಥಿಕ, ಆಡಳಿತಾತ್ಮಕ, ಹಣಕಾಸು ಮತ್ತು ಆಡಳಿತಾತ್ಮಕ ಚೌಕಟ್ಟನ್ನು ಸ್ಥಾಪಿಸುವುದು ಈ ನಿಯಮಗಳ ಉದ್ದೇಶವಾಗಿದೆ ಎಂದು ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯದ ಅಧಿಕಾರಿಗಳು ತಿಳಿಸಿದ್ದಾರೆ. ಅಧಿಕಾರಿಗಳ ಪ್ರಕಾರ ಈ ಸಮಾಲೋಚನಾ ಪ್ರಕ್ರಿಯೆಯು ಸಹಭಾಗಿತ್ವದ ಆಡಳಿತವನ್ನು ಉತ್ತೇಜಿಸುವ ಮತ್ತು ರಾಜ್ಯಗಳು, ಸಂಸ್ಥೆಗಳು, ತಜ್ಞರು, ನಾಗರಿಕ ಸಮಾಜ ಸಂಸ್ಥೆಗಳು ಹಾಗೂ ಸಾರ್ವಜನಿಕರಿಂದ ರಚನಾತ್ಮಕ ಸಲಹೆಗಳನ್ನು ಆಹ್ವಾನಿಸುವ ಗುರಿಯನ್ನು ಹೊಂದಿದೆ. ಈ ಕರಡು ಪರಿವರ್ತನಾ ಅವಧಿಯ ನಿಬಂಧನೆಗಳ ನಿಯಮಗಳು ಪ್ರಸ್ತುತ ಚಾಲ್ತಿಯಲ್ಲಿರುವ ನರೇಗಾ ಯೋಜನೆಯ ಬದಲಿಗೆ ಜಾರಿಗೆ ಬರಲಿರುವ ಪ್ರಸ್ತಾವಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಾದ ವಿಬಿ ಗ್ರಾಮ್ಜಿಗೆ ಬದಲಾಗುವ ಸ್ಪಷ್ಟ ಮಾರ್ಗಸೂಚಿಯನ್ನು ಸಹ ಪ್ರಕಟಿಸಿವೆ. ರಾಜ್ಯಗಳು ಅಧಿಕೃತವಾಗಿ ಹೊಸ ಯೋಜನೆಯನ್ನ ಜಾರಿಗೊಳಿಸುವವರೆಗಿನ ಈ ಪರಿವರ್ತನಾ ಅವಧಿಯಲ್ಲಿ ಪ್ರಸ್ತುತ ನಡೆಯುತ್ತಿರುವ ಕಾಮಗಾರಿಗಳ ನಿರಂತರತೆ, ಬಾಕಿ ಉಳಿದಿರುವ ಹಣಕಾಸಿನ ಇತ್ಯರ್ಥ, ದಾಖಲೆಗಳ ವರ್ಗಾವಣೆ, ಇಕೆವೈಸಿ ದೃಢೀಕೃತ ಜಾಬ್ ಕಾರ್ಡ್ಗಳ ಸಿಂಧುತ್ವ ಮತ್ತು ಕಾರ್ಮಿಕರ ಹಕ್ಕುಗಳ ರಕ್ಷಣೆಯನ್ನ ಖಾತರಿಪಡಿಸಲು ಈ ನಿಬಂಧನೆಗಳು ಪ್ರಯತ್ನಿಸುತ್ತವೆ. ನೋಡಿದ್ರಲ್ಲ ಸ್ನೇಹಿತರೆ, ಗ್ರಾಮ ಪಂಚಾಯಿತಿಯ ನರೇಗಾ ಸ್ಕೀಮ್ನಲ್ಲಿ ಯಾವೆಲ್ಲ ಹೊಸ ರೂಲ್ಸ್ಗಳು ಜಾರಿಯಾಗಿದೆ ಅಂತ. ಈ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಯಾರೆಲ್ಲ ನರೇಗಾ ದುಡ್ಡನ್ನು ತಗೋಬೇಕು ಮತ್ತು ನರೇಗಾ ಸ್ಕೀಮ್ಗಳನ್ನು ಮಾಡಿಸ್ತಿದ್ರು ಅಂಥವ್ರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಅವ್ರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ.